ಅದನ್ನು ಈಗ ತಗೊಂಡು ಮೇನ್ ಸ್ಟ್ರೀಮಿಗೆ ಮತ್ತು ಅವ್ರಿಗೆ ಏನು ಪ್ಯಾರಾಮೀಟರ್ಸ್ ಹಾಕಬೇಕಾಗ್ತದೆ, ಮಕ್ಕಳಿಗೆ ಸ್ಕೂಲಿಗೆ ಸೇರಿಸಿ ಪಾಠನೇ ಹೇಳ್ಕೊಡ್ಲಿಲ್ಲ ಅಂತ ಸಿಕ್ಕಾಕೊಂಡ್ಬಿಡ್ತೀವಿ ನಾವು. ಸೊ ಅದನ್ನು ಈಗ ನೋಡಬೇಕು. ಇಟ್ ಇಸ್ ಓನ್ಲಿ 90, ಬಟ್ 0% ತೊಗೋಬೇಕು, 10% ತೊಗೋಬೇಕು. ಎಲ್ಲವನ್ನೂ ಸ್ಟಡಿ ಮಾಡೋಕ್ಕೆ ಹೇಳಿದೆ. ನಾವು ಬರೀ 100 ಹೆಂಗೆ ಕೊಟ್ಟಿದ್ದೀವಿ, ಎಲ್ಲ ಕ್ಯಾಟಗರಿದು ತಗೊಳ್ಳಿ ಅಂತ. 90%, 80%, ಇದು 10% ಆಲ್ಸೋ ಇಸ್ ಆಸ್ ಗುಡ್ ಆಸ್ 0% ಅಲ್ಲ. ಆಮೇಲೆ ಅಲ್ಲಿ ಮಕ್ಳಿಗೆ ಏನಾಗುತ್ತೆ, ಎಲ್ಲರೂ ಸುತ್ತಲೂ ಓದ್ದೇ ಇರೋ ಮಕ್ಕಳಿಗೆ ಸಿಕ್ಕಾಕೊಂಡ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಕ್ಲೋಸ್ ಮಾಡೋಣ, ಯಾಕೆಂದ್ರೆ ಪ್ರಶ್ನೆಗಳು ಬೇಡ. ಏನಾಗಿದೆ? ಒಂದ್ ನಿಮಿಷ ಇವ್ರೆ. ಹೌದು, ಈಗ ಸೆಕೆಂಡ್ ಅಂಡ್ ಥರ್ಡ್ ಎಕ್ಸಾಮ್ ಈ ವರ್ಷಕ್ಕೆ ಮಾತ್ರ ಎಲ್ಲರಿಗೂ ಫ್ರೀ. ಅಂದ್ರೆ ಸೆಕೆಂಡ್ ಎಕ್ಸಾಮ್ ಥರ್ಡ್ ಎಕ್ಸಾಮ್ ತಗೊಳ್ಳೋರಿಗೆ. ಹಂಗೆ ತಗೊಳ್ಬೇಡಿ ದಯವಿಟ್ಟು, ಅದು ಬರೋಕ್ಕೆ ಹೋಗ್ಬೇಡಿ. ಆಮೇಲೆ ಅದಕ್ಕೆ ಇನ್ಯಾರೋ ವಿರೋಧ ಪಕ್ಷದವ್ರು ಏನು ಹೇಳ್ತಾರೆ, ಇಲ್ಲ ಇಲ್ಲ, ಸ್ಟ್ರಿಕ್ಟ್ ಮಾಡಿದ್ದೀವಿ ಆರ್ಥಿಕವಾಗಿ. ಮನೇಲಿ ಈಗ ನಮ್ಮ ಮಗ ಫೇಲ್ ಆಗಿ ಬಂದಾದ್ರೆ ನಮ್ಮಪ್ಪ ಬೈಲಿಲ್ಲ ನನಗೆ ಫೇಲ್ ಆದಾಗ, ಇನ್ನೊಂದ್ಸತಿ ಕಟ್ಕೊ ಅಂದ್ರು. ಬಟ್ ಏನಾದ್ರು ಆರ್ಥಿಕವಾಗಿ ಕಷ್ಟ ಆದಾಗ ಮೋಸ್ಟ್ಲಿ ಅವ್ರ ತಂದೆ ಯಾಕೊಂದು 200 ರೂಪಾಯಿ ವೇಸ್ಟ್ ಮಾಡಬೇಕು, ಹೋಗ ದನ ಕಾಯಕ್ಕೆ ಅಂದ್ಬಿಟ್ರೆ ಐ ಥಿಂಕ್ ನಾನು ಹಂಗಾರೆ ಇಲ್ಲಿ ನಾವೆಲ್ಲ ಕುತ್ಕೊಂಡು ಏನು ಉಪಯೋಗ ಅನ್ನೋದು ಮನ್ಸಿಗೆ ನೋವಾಗುತ್ತೆ. ಅದು ಆಗಬಾರ್ದು ಅಂತ ಹೇಳಿ ವಿ ವಾಂಟ್ ಟು ಹೆಲ್ಪ್ ದೆಮ್ ಟು ಟೇಕ್ ಸೆಕೆಂಡ್ ಆ್ಯಂಡ್ ಥರ್ಡ್ ಚಾನ್ಸ್. ಅದನ್ನು ಇಲಾಖೆಯಲ್ಲಿ ನಾನು ಹೇಳಿದ್ನಲ್ಲ, ಫಸ್ಟ್ ಪರ್ಸನ್ನಿಂದ ಹಿಡಿದು ಲಾಸ್ಟ್ ಪರ್ಸನ್ ನಮ್ಮ ಡಿಪಾರ್ಟ್ಮೆಂಟು ಮತ್ತು ಔಟ್ಸೈಡ್ ದ ಡಿಪಾರ್ಟ್ಮೆಂಟ್ ವಿ ಆರ್ ಗೋಯಿಂಗ್ ಟು ಐಡೆಂಟಿಫೈ ದ ಚಿಲ್ಡ್ರನ್ಸ್ ಆ್ಯಂಡ್ ಗೆಟ್ ದೆಮ್ ಬ್ಯಾಕ್. ಅದಕ್ಕೆ ಬೆಸ್ಟ್ ಏನು ಅಂದರೆ, ನೀವು ಆರ್ಟಿಕಲಲ್ಲಿ ಸರ್ಕಾರ ಇಷ್ಟೊಂದು ಮಾಡ್ತಾ ಇದೆ, ಪರವಾಗಿಲ್ಲ ನೀವು ಹೋಗಿ ಅಂತ ಅದೊಂದು ಲೈನ್ ಸೇರಿಸ್ಬಿಟ್ರೆ ಹೆಲ್ಪ್ ಆಗುತ್ತೆ ಅಂತಾಳೆ ಅಷ್ಟೇ. ಈಗ ನೀವೇ ತಾನೇ ಫಾಸ್ಟೆಸ್ಟ್ ಅವ್ರನ್ನ ರೀಚ್ ಆಗೋದು. ತಪ್ಪುಗಳನ್ನ ಸರಿ ಮಾಡೋದು ಒಂದು ಭಾಗ ಆದರೆ, ಈಗ ತಪ್ಪುಗಳನ್ನ ಸರಿ ಮಾಡೋದಕ್ಕೆ ಈಗ ಒಂದು ಅವಕಾಶಗಳು ಸಿಕ್ಕಾದ್ನ. ಲಾಸ್ಟ್ ಟೈಮ್ ಎಲ್ಲ ಮಕ್ಳಿಗೆ ಗೊತ್ತಾಗಲಿಲ್ಲ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಕಾನ್ಸೆಪ್ಟ್ ಏನು, ವೆಬ್ ಕಾಸ್ಟಿಂಗ್ ಅಂದರೆ ಅವ್ರು ಏನು ಬಿಟ್ರು, ಏನು ಗನ್ ಹಿಡ್ಕೊಂಡು ನಿಂತ್ಕೋತಾರ ಅಂತ. ಎಷ್ಟೋ ಜನರು ವೆಬ್ ಕಾಸ್ಟಿಂಗ್ ಮಾಡಬೇಡಿ ಅಂದ್ಬಿಟ್ರು. ನಿಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲ ಎಷ್ಟು ನಮಗೆ ಪ್ರೆಷರ್ ಇತ್ತು. ನಾವು ಅದು ಬಟ್ ನಮ್ಮನ್ನು ಬೇರೆಯವರು ಕೂಡ ಕಾಪಿ ಮಾಡಿದ್ರೆ ವಿ ಆರ್ ಆನ್ ದ ರೈಟ್ ಟ್ರ್ಯಾಕ್ ಅಷ್ಟೇ. ಸಾರಿ ನೀವು ಅದು SCPಗೆ ರೆಫರ್ ಮಾಡಿದ್ದೀವಿ. ನಾನು ಅವರಿಗೆ ಭಾಳ ಫಾಸ್ಟಾಗಿ ಕೊಡಿ ಅಂತ ಹೇಳಿದ್ದೀನಿ, ಯಾಕೆಂದರೆ ಎಲ್ಲ ಅಡ್ಮಿಷನ್ಸ್ ಆಗೋದ್ರಿಂದ ಅವರು ಆಯಿತು ಅಂತ ಹೇಳಿದ್ದಾರೆ. ಅದರಿಂದ ಅವರಿಂದ ಏನೂ ಬಂದಿಲ್ಲ, ರೈಟಿಂಗಲ್ಲೇ ಕೊಟ್ಬಿಟ್ಟಿದ್ದೀನಿ. ಪರಿಶೀಲನೆ ಮಾಡಿ ಅವ್ರು ಕೊಡ್ಬೇಕು, ಅವ್ರು ಕೊಡದೆ ನಾವು ಮಾಡೋಕ್ಕಾಗಲ್ಲ. ನೀವೇ ಇಲ್ಲ ಒಂದು ನಿಮಿಷ, ಇಲ್ಲ ಅಂತ ಒಂದು ನಿಮಿಷ. ಬಜೆಟ್ ತೆಗೆದು ಓಪನ್ ಮಾಡಿ. ಈ ಸತಿ ಲ್ಯಾಬ್ಸ್ನ ಜಾಸ್ತಿ ಕೊಟ್ಟಿದ್ದೀವಿ. PUCನ ನೀವಿಲ್ಲ ಅಂತ ಹೇಳಿದ್ರಿ. ಎಲ್ಲ ಆದರ್ಶ ಸ್ಕೂಲ್ನ ವಿ ಹ್ಯಾವ್ ಕನ್ವರ್ಟೆಡ್ ಆಲ್ ಆದರ್ಶ ಸ್ಕೂಲ್ ಟು PUC. KPSನ ಯಾಕೆ ಮಾಡಿದ್ವಿ? KPS ಇಸ್ LKG to 12th ಸ್ಟ್ಯಾಂಡರ್ಡ್. ದೀಸ್ ಆರ್ ಆಲ್ ಪ್ರೋಗ್ರೆಸಿವ್. ಇಲ್ಲ ಅಂತ ಹೇಳಬೇಡಿ. ಅದು ಇಲ್ಲದೆ ಇರೋದ್ರಿಂದ ಡೈರೆಕ್ಟಾಗಿ ಅದು ಮಾಡೋಕ್ಕಾಗಲ್ಲ. ಇಲ್ಲಿ ಕೆಲವು ಇಂಡಿವಿಜುವಲ್ ಕಾಲೇಜಸ್ ಮಾತ್ರ ಅಂತ ಇದೆಯಲ್ಲ, ಅಲ್ಲಿ ಚೆನ್ನಾಗಾಗುತ್ತೆ. ಅಟ್ಯಾಚ್ ಮಾಡಿದಾಗ ಡೌನ್ ಆಗುತ್ತೆ. ಆವಾಗ KPSಲ್ಲಿ ಒಳ್ಳೆ ಫೆಸಿಲಿಟಿ ಕೊಟ್ಟಾಗ ಇಂಪ್ರೂವ್ ಆಗುತ್ತೆ. ಇದೆಲ್ಲ ವರ್ಕೌಟ್ ಮಾಡ್ತಾ ಇದ್ದೀವಿ. ಡೌನ್ಫಾಲ್ ಅಂತೂ ಇರಲ್ಲ. ಪರ್ಸೆಂಟೇಜಲ್ಲಿ ಡೌನ್ಫಾಲ್ ಆಗಿರೋದು ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್, ಐ ಡೋಂಟ್ ಇದೆ. ಬಟ್ ಇನ್ಮೇಲಿಂದ ಮುಂದಿನ ವರ್ಷದಿಂದ 100% ಇಂಪ್ರೂವ್ಮೆಂಟ್. ಅಲ್ಲ, ನಾನು ಅದಕ್ಕೆ ಏನಂತಾರೆ, ಫೇಶಿಯಲ್ ಅಟೆಂಡೆನ್ಸ್ ಅಂತಾರೆ. ಎಲ್ಲ ಮಾಡೋಣ, ಟೈಮ್ ಕೊಡಿ ನನಗೆ.